ಸಾಗರೋಪಾಂತ್ಯದ ನರೇಂದ್ರ ಭೋಗಿಸಿದ ಮುತ್ತುಗಳು ನಮ್ಮನ್ನು ಕೆಣಕಿ ಯುದ್ಧದಲ್ಲಿ ನಮ್ಮನ್ನು ಮಣಿಸಬೇಕೆನ್ನುವ ದೌಷ್ಟ್ಯವನ್ನ ಕಾಣಿಸಿದವರು ಇಂದು ನಮ್ಮ ಪ್ರಾಣವನ್ನು ನೆಕ್ಕುತ್ತ ಕಾಲ ಕಳೆಯುತ್ತಿದ್ದಾರೆ. ಹಾಗಿದ್ದರೆ ಮೃತ್ಯುವಿನ ಬಾಯಿಯಲ್ಲಿ ಕಲ್ಲನ್ನು ಹಾಕುವ ಧೈರ್ಯ ಮಾಡಿದವರು ಯಾರು? ಹರಿದು ಹೋಗುತ್ತಿರುವಂತಹ ಕಾಳ ಸರ್ಪದ ಹೆಡೆ ತುಳಿಯುವ ಮೂರ್ಖತನಕ್ಕೆ ಇಳಿದ ಇವರು ಯಾರು? ಯಾರಾದರೆ ನನಗೇನಾಗಬೇಕಾಗಿದೆ? ಸಿಂಹದ ಗವಿಯಲ್ಲಿ ಸಿಕ್ಕಿದ ಕುರಿಗಳಂತೆ ನನ್ನ ಅಳವಿನಲ್ಲಿ ಸಿಕ್ಕಿದ್ದಾರೆ. ತಡೆಯುತ್ತೇನೆ. ಚಕ್ರವರ್ತಿ ಜರಾಸಂಧನನ್ನು ಕೆಣಕಿದರೆ ಆಗುವ ದುರಂತ ಎಂತಹದ್ದು ಎನ್ನುವುದರ ಪಾಠ ಕಲಿಸುತ್ತೇನೆ. ನಮಸ್ಕಾರ ಸ್ವಾಮಿ, ತುಂಬಾ ಸಂತೋಷ. ಮಹನೀಯರೇ, ಸ್ವಾಮಿ ನಿಮ್ಮನ್ನು ಕುರಿತು ಹೇಳುವುದು ಈಗ ಧರಣಿಯ ಮರ ವೇಷದಿಂದ ಧರಣಿಗ ಮರ ವೇಷದಿಂದ ನೀವ್ಯಾಕೆನ್ನ ಪುರಕ್ಕೆ ಬಂದಿರಿ? ಅದರೋ ಯಾಕೆನ್ನ ಪುರಕ್ಕೆ ಬಂದಿರಿ? ಅದರೋ ತ್ವರಿತ ಜೋಳ್ ಅರುಗಿ ಸತ್ಪುರುಷರಾದವರಿಗೆ ತ್ವರಿತ ಜೋಳರುಗಿ ಸತ್ಪುರುಷರ್ ಆದವರಿಗೆ ತರವೇ ಕಪಟ ಎಂದರು. ನಿಮಗೆ ತರವೇ ಕಪಟ ಎಂದರು. ಸ್ವಾಮಿ, ಮಹಾಮಹಿಮರೇ, ನೀವು ಸಂಭಾವಿತರೇ ಆಗಿದ್ದ ಪಕ್ಷದಲ್ಲಿ ಈ ಬಗೆಯ ಕಪಟದ ವ್ಯವಹಾರವನ್ನ ಮುಂದಿಟ್ಟುಕೊಂಡು ವೇಷಧಾರಿಗಳಾಗಿ ಬರಬೇಕಾದ ಅಗತ್ಯ, ಔಚಿತ್ಯ, ಮಹತ್ವ ಏನು ಎನ್ನುವುದು ಅರ್ಥ ಆಗುವುದಿಲ್ಲ. ಅಪ್ಪಣೆ ಕೊಡಿಸುತ್ತೀರಾ? ನಾವು ನನಗಳು ಕಪಟದೋ ಅಲ್ಲ ಜನಪದ ಕಪಟದೋ ಅಲ್ಲದ ಮನೆಯನು ಹೋಗುವರೇನೋ ಮನೆಯನು ಹೋಗುವರೇನೋ ಮನುಷ್ಯರಿಪ್ಪು ಸಂಗರಕ್ಕಾಗಿ ಬಂದೆ ಮನುಷ್ಯರಿಪ್ಪು ಸಂಗರಕ್ಕಾಗಿ
ಬಂದೆ ಎಂದೆಡೆ ದೈತ್ಯನು ರಿಪುಗಳ ಭವನವನ್ನ ಕಪಟದಲ್ಲದೆ ಯಾರಾದ್ರೂ ನೇರವಾಗಿ ಹೋಗ್ಲಿಕ್ಕೆ ಉಂಟೆ? ಅಂದ್ರೆ ನೀವು ಕಪಟದಲ್ಲಿ ನಗರವನ್ನು ಪ್ರವೇಶಿಸಿದ್ದು ಯೋಗ್ಯವಾಗಿಯೇ ಇದೆ. ಯಾಕಂದ್ರೆ ಇದು ವೈರಿಗಳ ಕಾಮ, ದಾನ, ಭೇದ, ದಂಡ, ಉಪೇಕ್ಷೆ, ಮಾಯೆ, ಕಪಟ, ನಿಜ ಕ್ಷತ್ರಿಯರಿಗೆ ಸಪ್ತೋಪಾಯಗಳಿವೆ. ಆದರೆ ವೈರಕ್ಕೆ, ವಿರೋಧಕ್ಕೆ ಬಲಿಷ್ಠವಾದಂತಹ ಕಾರಣಗಳಿರಬೇಕು. ಏನಂದ್ರೆ ಇದು ವೈರಿಯ ಗ್ರಹ. ಶಿವ ಶಿವ ನಿಮಗೆ ಋತುಗಳ ಶಿವ ಶಿವ ನಿಮಗೆ ಋತುಗಳ ನಮ್ಮಯ ಭವನ ವೈರಿಯ ಗ್ರಹ ನಮ್ಮಯ ಭವನ ವೈರಿಯ ಗ್ರಹವೇ ನಿಭನ ಭಾಗ್ಯನು ವೈರ ನಿಭನ ಭಾಗ್ಯನು ಕಾರಣ ವೈರ ಬಂತು ನಿಭನ ಭಾಗ್ಯನು ಕಾರಣ ವೈರ ನಮ್ಮ ಮನೆ ವೈರಿಯ ಮನೆ ಅಂದ್ರೆ ನಾವು ವೈರಿಗಳು, ಸಂಶಯವೇ ಇಲ್ಲ. ಅದಕ್ಕಿರುವ ಕಾರಣಗಳನ್ನೇನಾದರೂ ತಿಳಿಸಬಲ್ಲಿರಾ? ಯಾವುದು ಕಾರಣಗಳಿದ್ದರೆ? ಕಾರಣ ನುಡಿದನು ನುಡಿದನು ಹಲವ ಇಳೋದಿ ಬರಲು ಬಿಡೋ ಬಿಡುತ್ತೆ ಅನೇಕ ರಾಜಕುಮಾರರನ್ನ ಈಗಾಗಲೇ ಬಂಧನದಲ್ಲಿದ್ದಂತ ಕಾರಣ ಇನ್ನೂ ಇರಲಿಕ್ಕಿದ್ದೇವೆ. ನೀನು ದುಷ್ಟ, ಅದಲ್ಲದೆ ಹೀಗೆ ಮುಂದುವರಿದೆ ಅಂತ ಆದ್ರೆ ನಿನಗೆ ಯೋಗ್ಯ ಕಾಲ ಇಲ್ಲ ಎನ್ನುವುದೇ ಅರ್ಥ. ಆದ್ರಿಂದ ಹೇಳ್ತಾ ಇದ್ದೇನೆ, ನಿಮ್ಮನ್ನು ಮುಗಿಸ್ತೇವೆ. ಕೊಚ್ಚಿ ಕೊಚ್ಚಿ ಬಿಸಾಡಿಯೇ ಚಕ್ರವರ್ತಿ ಜರಾಸಂಧನ ಎದುರಿಗೆ ಮಾತನಾಡುತ್ತಿದ್ದೇನೆ ಎನ್ನುವ ಎಚ್ಚರಿಕೆ ಇರಲಿ. ನಮ್ಮ ಅಂತರಂಗಿಕ ರಾಜಕೀಯದಲ್ಲಿ, ನಮ್ಮದ್ದಾದಂತಹ ರಾಜಕೀಯ ವ್ಯವಹಾರದಲ್ಲಿ ಮೂಗು ತೂರಿಸುವಂತಹ ಅಧಿಕ ಪ್ರಸಂಗಿ ಯಾರು ನೀನು? ಸೆರೆಯಾಳುಗಳಾದಂತಹ ಆ ಭೂಮಿ ಪಾಲಕರಿಗೆ ಅಪ್ಪನೋ, ಅಜ್ಜನೋ, ಅಣ್ಣನೋ, ತಮ್ಮನೋ, ಮಾವನೋ, ಭಾವನೋ
ತವರನ್ನು ಕೊಂಡು ಮುಗಿಸುವಲ್ಲಿ ಸಂಶಯವೇನು? ಏನು ಬರೀ ಜನರನ್ನೆಲ್ಲ ಮುಗಿಸ್ಲಿಕ್ಕೆ ಹುಟ್ಟಿದವನು ನೀನು? ಯಾಕೆ ದುಷ್ಟರನ್ನ ಶಿಕ್ಷಿಸುವುದರ ಮೂಲಕವಾಗಿ ಶಿಷ್ಟರಿಗೆ ರಕ್ಷಣೆಯನ್ನು ಕೊಡುವಂತ ದೀಕ್ಷೆ ನಮ್ಮನದು. ಏನಂದ್ರೆ ಶಿಷ್ಟ ರಕ್ಷಾ ದೀಕ್ಷಿತರು. ದುಷ್ಟರನ್ನು ದಂಡಿಸುವುದು, ಶಿಷ್ಟರನ್ನು ಪಾಲಿಸುವುದು ನಮ್ಮ ಉದ್ದೇಶ. ಆ ಮೂಲಕವಾಗಿ ಈ ಲೋಕದಲ್ಲಿ ಶಾಂತಿ ಸ್ಥಾಪನೆಯನ್ನು ಮಾಡುವುದು ಪರಮಗುರಿ. ಲೋಕೋದ್ಧಾರದ ಹಿರಿಯ ಆದರ್ಶವನ್ನು ಇಟ್ಟುಕೊಂಡು ಹೊರಟವರು ನೀವು. ಬಹಳ ಕಡಿಮೆ ನೀರಿನಲ್ಲಿ ಮುಳುಗುವುದಿಲ್ಲ ನೀವು. ನೇರವಾಗಿ ನನ್ನನ್ನು ಮುಖಾಮುಖಿಯಾಗಿ ಸಂದರ್ಶಿಸುವ ಧೈರ್ಯ ಸ್ಥೈರ್ಯ ಇಲ್ಲದೆ ಅಪರದ್ವಾರದಲ್ಲಿ ವೇಷಾಂತರವನ್ನು ಮಾಡಿಕೊಂಡು ಬಂದವರು ನೀವು. ಈಗ ಏನು ಹೇಳ್ತಾ ಇದ್ದೀಯೇ? ಲೋಕೋದ್ಧಾರವೇ ಪರಮ ಕರ್ತವ್ಯ. ಈ ಲೋಕೋದ್ಧಾರಕ್ಕಾಗಿ ಟೊಂಕಟ್ಟಿದ ನಿಮ್ಮಂಥವರಿಗೆ ಭಗವಂತ ಒಂದಿಷ್ಟು ನಾಚಿಕೆ ಎನ್ನುವುದನ್ನು ಯಾಕೆ ಹಾಕಲಿಲ್ಲ? ಈ ಲೋಕಲಜ್ಜೆ ಎನ್ನುವುದನ್ನು ಯಾಕೆ ಬಿಡಬೇಕು? ನೀವು ಲೋಕೋದ್ಧಾರ ಹೊರಟವರು ನಮಗೆ ಅರ್ಥ ಆಗುವುದಿಲ್ಲ. ಯಾಕೆ ಅಂತೂ ನೀವು ಸಾಮಾನ್ಯರ ವರ್ಗಕ್ಕೆ ಸೇರುವವ ಅಲ್ಲ. ಖಂಡಿತ ಶಿವ 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 ನೀ ದುಷ್ಟ ಶಿಕ್ಷಾದವನಾದಿಕ್ಕಿದರೆ ದರಿದ್ರೇಶ್ವರನ ಹುಯ್ಯಲ ಕೇಳಿ ಬಿಡಿಸಲು ಬಂದಿದೆ ಅವರ ಇಂದಿನ ದಿವಸ ಕಂಡನು ನಿಮ್ಮ ಆಶ್ಚರ್ಯ. ಇಂದಿನ ದಿವಸ ಕಂಡನು, ಇಂದಿನ ದಿವಸ ಕಂಡನು. ಶಿಷ್ಟರಕ್ಷಾ ಸಮನ ದೀಕ್ಷಿತರು ಪೃಥ್ವಿಯಲ್ಲಿರುವಂತಹ ಆರ್ತರನ್ನ ಕಾಪಾಡುವುದಕ್ಕಾಗಿ ಸೊಂಟ ಕಟ್ಟಿದವರು. ಅವನಿಯೊಳಗ ಆಶ್ಚರ್ಯ. 1000 ಕಾಲ ಬದುಕಿದರೆ ಮನುಷ್ಯ 1000 ಚೋದ್ಯವನ್ನು ನೋಡಬಹುದಂತೆ. ಇಂದು ನಿಮ್ಮ ಆಗಮನದಿಂದಾಗಿ ಅಂತಹ ಆಶ್ಚರ್ಯದ ಸುಳಿಯಲ್ಲಿ ಮುಳುಗೇಳುತ್ತಾ ಇದ್ದೇನೆ. ವಂಚಕರಿರ ಇನ್ನು ಸರಸಕ್ಕೆ ವೇಳೆ ಇಲ್ಲ. ಇದು ವಿವರಿಸಿರಿ. ಕೃತ್ರಿಮದ ಭಂಡತನವೇ ನಿಮ್ಮ ಹೆಣ ಅರಮನೆ ಎದುರಿಗಿರುವಂತಹ ಶೂಲದ ಮರವನ್ನೇ ಇರುವುದರ ಮೊದಲು ನೀವು ಯಾರು, ಯಾಕೆ ಬಂದವರು ಎನ್ನುವುದನ್ನು ಹೇಳಿ ಮುಗಿತು. ದಿವಿಜ ವಂದಿತ ದೇವನು ದಿವಿಜ ವಂದಿತ ದೇವನು ಬಳಿಕೆ ನಿಮಗನ ಕಸುರ ಕಸನು ಪವನ ಸುದೈವನಿದ್ದರು ಪದಗುಡು ನಮಗೊಬ್ಬನಿಗೆ ಸುರವನ್ನು ಯಾರು? ಅರ್ಜುನ ಧರ್ಮರಾಯ ಹಾಗೂ ಭೀಮಸೇನರ ತಮ್ಮ ನಕುಲ ಸಹದೇವರ ಅಣ್ಣ. ಹೌದು, ಅವನೇ ಇವ ಅರ್ಜುನ. ಅರ್ಜುನ
ನನ್ನ ಮೇಲೆ ಆಗಿನಿಂದಲೂ ಮಲೆಯುತ್ತಾ ಇದ್ದ ಈ ಕಲ್ಲು ಭಸ್ಮ ಯಾರು? ಇವನ ಪವನ ಸುತ್ತ ಭೀಮ. ಭೀಮ ಶತವಜಪ್ರಾಣಿ, 100 ಆನೆಯ ಸತ್ವವುಳ್ಳವ, ತಾಯಿಯ ಗರ್ಭವಾಸದಿಂದ ಪ್ರಪಂಚಕ್ಕೆ ಬಿದ್ದೊಡನೆ ಇವನ ಸಂಪರ್ಕವನ್ನು ಹೊಂದಿದಂತಹ ಶಿಲೆಯ ಬಂಡೆ ನುಚ್ಚುವುದಾಗಿತ್ತು ಎಂದು ಕೇಳಿದ್ದೇವೆ. ಅವನೇ ಇವರ ಪರಿಚಯವನ್ನು ಮಾಡಿಕೊಡುವ ಮಹಾಮಹಿಮ. ನೀನ್ಯಾರು? ನಾನು ಅವರೆಲ್ಲ ಮಹಿಮರು, ನೀನು ಮಹಾಮಹಿಮ ಇರಬೇಕು. ದಿವಿಜ ವಂದಿತ ದೇವ್. ಏನಂದ್ರೆ ದಿವಿಜ ವಂದಿತ ದೇವ್. ಹೌದು, ಹಾಗಿದ್ರು ನೀನು ಅಕ್ಷರಶಃ ಮಹಾಮಹಿಮನೆ. ಮತ್ತೆ ಈ ಲೋಕದವನಲ್ಲ, ಲೋಕಾತೀತ ವ್ಯಕ್ತಿ. ಏನು? ದೇವತೆಗಳು ನಮಗೆಲ್ಲರಿಗೂ ಪೂಜ್ಯ. ಅಂತಹ ದೇವತೆಗಳಿಂದ ಪೂಜೆಯನ್ನು ಕೈಕೊಳ್ಳುವವ. ಅದನ್ನು ನಂಬುವುದಕ್ಕೆ ಕೆಲವರಿಗಾದರೂ ಗಮನಾರ್ಹವಾದಂತಹ ಕೆಲಸ ಏನಾದರೂ ಮಾಡಿ ಮುಗಿಸಿದ್ದುಂಟ ಲೋಕದಲ್ಲಿ. ಅಯ್ಯ, ಅಸುರರನ್ನ ಕೊಂದದ್ದರಿಂದಾಗಿ ಅಸುರ ಹರ ಎಂಬಂತ ದಿವಿಜ ವಂದಿತ ದೇವ ಮತ್ತೆ ಅಸುರಹರ. ಲೋಕದ ರೂಢಿಯಲ್ಲಿ ನಾಮರೂಪಾತ್ಮಕವಾದಂತಹ ಈ ಪ್ರಪಂಚದಲ್ಲಿ ಗುರುತಿಸಿ ಹೆಸರಿಸಿ ಕರೆಯುವುದಕ್ಕೆ ಒಂದು ಹೆಸರು ಬೇಕಲ್ಲ, ಅದಿಲ್ಲವೋ ನಿಮಗೆ? ಉಂಟು. ಏನು? ಹಿಡಿದಂತಹ ಕೆಲಸವನ್ನ ಬಿಡದೆ ಚ್ಯುತಿ ಇಲ್ಲದೆ ಮಾಡಿ ಮುಗಿಸಿದ ಕಾರಣವಾಗಿ ನನಗೆ ಅಚ್ಯುತ. 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 ತಂದೆ ತಾಯಿಯಲ್ಲಿಟ್ಟ ಹೆಸರು ಯಾವುದು? ಕೃಷ್ಣ. ಕೃಷ್ಣ. ಇನ್ನು ಕೃಷ್ಣ. ಅಚ್ಯುತ. ಇವ ಅರ್ಜುನ, ಇವ ಭೀಮ, ನೀನು ಕೃಷ್ಣ ಅಥವಾ ಅಚ್ಯುತ. ಅಚ್ಯುತ ನಮ್ಮತನೋ ಯಾರುತ್ತ ಜನಪ ಬೆರಗಾಗಿದ್ದಾನೋ, ಜನಪ ಬೆರಗಾಗಿದ್ದಾನೋ, ಕೇಳುತ್ತ ಜನಪ ಬೆರಗಾಗಿದ್ದಾನೋ. ಕದಲಿನೊಳಗೆ ಬಿದ್ದದ್ದು ಕೊನೆದಂತ ತನ್ನವರಿಗ. ದಿವಿಜ ವಂದಿತ ದೇವನೋ. ಹೊಟ್ಟೆ ಎಲ್ಲ ನೋವು ಹಿಡಿದು ಹೋಯ್ತು. ಯಾರು ಬಂದಕ್ಕೆ ಬಿಡಬೇಡಿ. ಚಕ್ರವರ್ತಿ ಹೀಗೆ ತನ್ನ ಘನತೆ ಗಾಂಭೀರ್ಯವನ್ನು ಕಳೆದುಕೊಂಡು ಘನ ನಗೆಯ ಕಡಲಿನಲ್ಲಿ ಬಿದ್ದೆದ್ದು ತಲೆಯನ್ನು ತೋಗುತ್ತಿರುವಾಗ ಏನು ಎಂದು ಸಭಿಕರೆಲ್ಲ ವಿಸ್ಮಿತರಾಗಿದ್ದಾರೆ, ಮೂಕ ವಿಸ್ಮಿತರಾಗಿದ್ದಾರೆ. ಹೇಳ್ತೇನೆ, ಸ್ವಲ್ಪ ಸಾವಧಾನ, ಸ್ವಲ್ಪ ಸಾವಧಾನ. ಈತನ್ಯಾರೆಂದರಿಯೇ ಜಗತ್ತಿನ ಮಾತ ಈತನು ಕಾಣಿದೆ, ಈತ ಕೌತಂಗಲಿಯನು ಅದರಿಂದ ನನಗೆ ಮೊಮ್ಮಗನಾದನು. ಯಾರೂ ವಿಸ್ಮಯವನ್ನು ಹೊಂದಬೇಕಾದದ್ದಿಲ್ಲ. ಇವ ದೂರದವ ಅಲ್ಲ, ನನ್ನ ಅಳಿಯ ಕಂಸನ ಅಳಿಯ ಇವ. ಏನಾಯಿತು? ನಮಗೆ ಮೊಮ್ಮಗ, ನಾವು ಅಜ್ಜ, ಮೊಮ್ಮಗ ಜೋಡು ಉಡುಗೊರೆ ಹೊದಿಸುವುದಕ್ಕೆ ಬಂದಿದ್ದಾನೆ. ಕೇವಲ ಇಷ್ಟೇ ನಿಮಗೇನೂ ಗೊತ್ತಾಗುವುದಿಲ್ಲ. ಇವನ ಕುಲ ಅದ್ಭುತವಾದ ಕುಲ. ಮನುಷ್ಯನನ್ನು ಅಳೆಯಬೇಕಿದ್ರೆ ಕುಲೋನ್ನತಿ, ವಿದ್ಯೋನ್ನತಿ, ಮಾನೋನ್ನತಿ ಮೊದಲಾದವುಗಳಿಂದ ಅಳೆಯಬೇಕಾಗುತ್ತದೆ, ತಿಳಿಯಬೇಕಾಗುತ್ತದೆ. ಇವನ ಕುಲ ಅದ್ಭುತವಾದ ಕುಲ. ಈ ಹಾಲು ಮೊಸರು ಬೆಣ್ಣೆಯನ್ನೆಲ್ಲ ಮಾರಿ ಹೊಟ್ಟೆ ಹೊಡೆದುಕೊಳ್ಳುವಂತಹ ಗೊಲ್ಲರ ಕುಲ, ಗೊಲ್ಲರ ಮನೆ ಇವ, ಗೊಲ್ಲರ ಮನೆ. ಕುಲ ಹಾಳಾಗಿ ಹೋಗಲಿ. ಶೀಲ
ನೀವು ಯಾರು ಹೀಗೆ ಮುಳ್ಳು ನೋಡಿರ್ಲಿಕ್ಕಿಲ್ಲ, ಎರಡು ಕಡೆ ಮುಳ್ಳಿರ್ತದೆ. ಅಂತಹ ಶೀಲ ಇವ ಹುಟ್ಟಿದ್ದೇ ಕಳ್ಳರನ್ನಿಡುವ ಸೆರೆಮನೆಯಲ್ಲಿ. ಅಲ್ಲಿಂದ ಪಾರಾದದ್ದು ಕಳ್ಳತನದಿಂದ, ಗೋಕುಲದಲ್ಲಿ ಬೆಳೆದದ್ದು ಕಳ್ಳತನದಿಂದ. 5-6 ವರ್ಷ ಕಳೆಯುವುದರೊಳಗಾಗಿ ಹಾಲು ಬೆಣ್ಣೆ ಮೊಸರುಗಳನ್ನೆಲ್ಲ ಕಳ್ಳತನದಿಂದ ಸುರಿಯುವುದಕ್ಕೆ ತೊಡಗಿದ. ಗೋಪಿಕಾಸ್ತ್ರೀಯರು ಬಂದು ಕಡೆಗೋಲಿನಿಂದ ಬಡಿದ್ರೆ ಬೆನ್ನು ತಿಕ್ಕೊಂಡ ಮತ್ತು ಹೊಡೆದ. ಆಮೇಲೆ 6 ಆಯ್ತು, 7 ಆಯ್ತು, 10 ಆಯ್ತು, 12 ಆಯ್ತು, 13 ಆಯ್ತು, 14-15 ವರ್ಷ ಕಳೆಯುವುದರ ಒಳಗಾಗಿ ಬೆಣ್ಣೆ ಕಳುವುದನ್ನು ಬಿಟ್ಟ. ಸುಮ್ಮನೆ ಸುಳ್ಳು ಹೇಳಬಾರ್ದು, ಬೆಣ್ಣೆ ಕಳುವುದನ್ನು ಬಿಟ್ಟ. ಇಡೀ ಹೆಣ್ಣುಗಳನ್ನೇ ಕದ್ದುಕೊಂಡು ಹೋಗುವುದಕ್ಕೆ ತೊಡಗಿದ. 2ನೇ ಉದ್ಯೋಗ ಅದು. ಯಮುನಾ ತೀರದಲ್ಲಿ ಕೊಳಲಿನ ನಾದದ ಮೂಲಕವಾಗಿ ಮೋಡಿ ಮಾಡುವುದು, ಮಾಯೆ ಬೀರುವುದು ಇವನ ಚರಿ. ಅವನ ಕೊಳಲಿನ ಆ ಮೃದು ಮಧುರವಾದಂತಹ ಮುರಳಿಯ ನಾದಕ್ಕೆ ವಶಗೆಟ್ಟು ಮುಂದಾಗಿ ಎಳೆಯ ಪ್ರಾಯದ ಹುಡುಗಿಯರೆಲ್ಲ ಯಮುನಾ ತೀರಕ್ಕೆ ಓಡುವುದು. ಆಮೇಲೇನು ಯಮುನಾ ತೀರದ ಬೇಲೆಯ ತುಂಬ ತೈದ ತೈದ ತೈದ. ಬಹುಕಾಲದಿಂದ ನಿನ್ನ ಸಂಬಂಧವಾದಂತಹ ವೈರದ ಜ್ವಾಲೆ ಧಗ 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 ಉರಿಯುತ್ತಾ ಇತ್ತು. ನನ್ನ ಹೆಣ್ಣು ಮಕ್ಕಳಾದಂತಹ ಅಸ್ಥಿ ಪ್ರಾಸ್ತಿಯರ ವೈಧವ್ಯಕ್ಕೆ ಕಾರಣನಾದಂತಹ ನೀಚ ಇದಾನಿಯನ್ನು ಮುಗಿಸುವ ಕಾಲ ಸಂದೇಶ. ನನ್ನನ್ನು ಮುಗಿಸುವುದು ಇದೇ ರೀತಿಯಾಗಿ ಹೇಳ್ತಾ ಇದ್ರೆ ಯಾರನ್ನು ಮುಗಿಸ್ಲಿಕ್ಕಾಗುವುದಿಲ್ಲ. ಮುಗಿಸಲಿಕ್ಕಾಗುವುದಿಲ್ಲ, ಸಾಧ್ಯವೇ ಇಲ್ಲ. ತರೆಯುತ್ತೇನೆ. ಏನು ಮಾಡ್ತೀಯ? ಕೆಲವು ನಿಮಿಷ ನಿಂತುಕೊಂಡಿರು. ರಾಜಕುಮಾರರೇ, ಹೀಗೆ ಬನ್ನಿ. ಹಸ್ತಿನಾವತಿಯವರಿಗೂ ನಮಗೂ ಬಹುಕಾಲದಿಂದಲೂ ಸ್ನೇಹ ಸಂಬಂಧ. ಆ ನೆನಪಿನಿಂದ ಹೇಳುತ್ತಾ ಇದ್ದೇನೆ. ನೀವು ಏನಿದ್ದರೂ ಭೂಪಾಲಕ, ಅವ ಗೋಪಾಲಕ. ಗೋಪಾಲಕರಿಗೂ ಭೂಪಾಲಕರಿಗೂ ಹೊಂದಾಣಿಕೆ ಆಗುವುದಿಲ್ಲ. ರಾಜಕುಮಾರರೇ, ಗೋವಯರು ಮಾನಯುತ್ತದಲ್ಲವರ ಮಾತಿರಲಿ ನೀವಿಲ್ಲರು ತಲಬಯತುವಿದ ನನ್ನ ಬಂದು ಕೆತ್ತಿರಿ ಅಗಟ ದೇವಪತಿ ಜಾತಕಿ ಬರಲೋ. ರಾಜ ಮಕ್ಕಳೇ, ಓಳಕೆ ಲೋಹ ಸಂಗೇನ ಮಾನಹಾನಿ ಪದೇ ಪದೇ ಎನ್ನುವ ಮಾತಿದೆ. ಇಂತಹ ಮಾನಹೀನರ ಜೊತೆಗೆ ಸ್ನೇಹ ಬೆಳೆಸುವುದು ಉಚಿತವಲ್ಲ. ನಿಮಗೆ ಬೇಕಾದಂತಹ ರಾಜೋಚಿತವಾದ ಗೌರವಗಳೊಂದಿಗೆ ಪಟ್ಟಣಕ್ಕೆ ಕಳಿಸುತ್ತೇನೆ. ಬನ್ನಿ, ಅವನನ್ನು ಮುಗಿಸುತ್ತೇನೆ. ಆಡದೆ ಮಾಡುವನು ರೂಢಿಯೊಳಗುತ್ತು ಮನೆ, ಆಡಿ ಮಾಡುವವ ಮಧ್ಯಮ, ಆಡಿಯು ಮಾಡದವ ಅಧಮ ಅಂತ ಹೇಳ್ತಾರೆ. ಆಡ್ತಾ ಇದ್ದೀಯೇ ಹೊರತು ಮಾಡುವುದಕ್ಕೆ ಪ್ರಾರಂಭ ಮಾಡುವ ನಿನ್ನ ಉಪದೇಶ ಒಳ್ಳೆಯ ಮಾತಿನಿಂದ ತಿಳಿಸುತ್ತಾ ಇದ್ದೇನೆ. ಪ್ರತ್ಯಕ್ಷ ಈ ತನ್ನ ಹಲಾಯುಧದಿಂದಲೇ ಭೂಮಿಯನ್ನು ಅಲ್ಲಾಡಿಸಿದ ಬಲರಾಮನನ್ನು ಮಣಿಸಿದ ನನಗೆ ನೀವು ಯಾವಾಗ ಇಳಿದ ತಪ್ಪಲು ಮುಚ್ಚಿ ಬಾಯಿಯನ್ನ ಮಾಡಿ ಬರೀ ಮಾತಿನಲ್ಲ ಆಯ್ತಲ್ಲ. ಯುದ್ಧ ಮಾಡಬಹುದು, ಯಾರಲ್ಲಿಯೂ ಯುದ್ಧ ಮಾಡಬಹುದು, ಯಾರಲ್ಲಿಯೂ ಯುದ್ಧ ಮಾಡಬಹುದು. ನಿನ್ನಲ್ಲಿ ಮಾಡಿದ್ರೆ ಅದಿನ್ನಲ್ಲಿ ಆದಿತ್ತು ಬೇಡ.
ಶಕ್ತಿ ಇಲ್ಲ. ಇದೇ ಅರ್ಜುನ ಎಳೆಯವ, ಅವ ಬೇಡ. ಭೀಮ ಇರೋ ಬಲಿಷ್ಠನಾದಂತಹ ಭೀಮನನ್ನು ಆಯ್ಕೆ ಮಾಡಿಕೊಳ್ಳುತ್ತಾ ಇದ್ದೇನೆ. ನಿರಸ್ತ್ರರಾಗಿ ಪ್ರವೇಶಿಸಿರುವಂತಹ ನಿಮ್ಮ ಸಂದರ್ಭದ ದುರುಪಯೋಗವನ್ನು ನಾವು ಮಾಡುವುದಿಲ್ಲ. ಶಸ್ತ್ರಾಸ್ತ್ರವನ್ನು ತಂದಿಟ್ಟಿದ್ದೇವೆ. ಯಾವುದು ಬೇಕು ಎನ್ನುವುದನ್ನು ಆಯ್ಕೆ ಮಾಡಿ ಅದಕ್ಕೆ ಸಿದ್ಧನಾಗಿ. ಕೊಂದು ಬಿಡ ನಡಿಗರಿಗೆ ಹೋಗಿರು ಹೋಗಿ ಹಿಂದೆನ್ನ ಕೇಳು ಯುದ್ಧಕ್ಕೆ ಅಗತ್ಯವಿರುವಂತಹ ಬಗೆ ಬಗೆಯ ವಸ್ತ್ರಾಭರಣಗಳನ್ನು ತಂದಿರಿಸಿದ್ದಿ. ಬೆಲ್ಲು, ಬಾಣ, ಪರಶು, ಖಡ್ಗ ಮೊದಲಾದಂತಹ ಆಭರಣಗಳನ್ನು ತಂದಿರಿಸಿದ್ದಿ. ಆದರೆ ಅದನ್ನು ಅಪೇಕ್ಷಿಸುವುದಿಲ್ಲ ಈ ಭೀಮಸೇನ. ಮತ್ತೆ ಈ ಭೀಮಸೇನ ಅಪೇಕ್ಷೆ ಏನು ಗೊತ್ತು? ಇದೋ ಕೇಳಿದ್ದೇನೆ, ಮಹಾಮಲ್ಲನಾದಂತಹ ಜರಾಸಂಧ ಎಂಬುದಾಗಿ. ಅಂತಹ ಜಗಜಟ್ಟೆಯಾದಂತಹ ಜರಾಸಂಧನೊಂದಿಗೆ ಒಮ್ಮೆ ಯುದ್ಧವನ್ನು ಮಾಡಿ ನನ್ನ ಅಂತರಂಗದ ತವಕವನ್ನು ತೀರಿಸಿಕೊಳ್ಳಬೇಕು ಎನ್ನುವಂತಹ ವಿಮಲ ಕೋಮಲ ಗಾತ್ರ ನರ್ವಾಣಿಗೆ ನರ ಜನ್ಮ ಮೋಟಗೆ ಜಂಗಲನ ಪ್ರೀತಿಗೆ ಪ್ರಿಯದೇರಿ ಬರುವ ಮುಖಾರ್ಮೆಗೆ ಜಯ ಮಂಗಳೌರಿ ಚೆಲುವ ಮಂಗಲೋ ಜಯ ಒದಗಲ ಗಮ ಪೂಜೆಯ ಆದವ ಕುಲ ಮೋಗನ ರೂಪ ವೇಣುನಾಥ ಪ್ರಿಯನವೋ ನಮೋ ನಾರಾಯಣನೇ ನಮೋ ನಮೋ ನಾರದ ತಂದು